ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಓಂ ಶಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಖಂಡಿತ ಮರಿಬೇಡಿ ಸ್ನೇಹಿತರೆ. ಮತ್ತು ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು ಸ್ನೇಹಿತರೆ. ತಪ್ಪದೆ ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಫೆಬ್ರವರಿ ಭವಿಷ್ಯವನ್ನು. ಈ ಫೆಬ್ರವರಿಯಲ್ಲಿ 21, 22, 23 ಮತ್ತು 24ರಂದು ಆರ್ ಎಂಬ ವ್ಯಕ್ತಿಯ ಮೂಲಕ ಕುಂಭರಾಶಿಯವರಿಗೆ ಇದು ಸಂಭವಿಸುತ್ತದೆ. ಅಂದರೆ ಈ ಘಟನೆ ಸಂಭವಿಸುತ್ತದೆ. ಕುಂಭರಾಶಿಯವರೇ, ನೀವು ಈ ಕ್ಷಣದಲ್ಲಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ಇದು ಕಾಕತಾಳೀಯ ಅಂತ ಅಂದ್ಕೊಳ್ಳೋಕೆ ಹೋಗಬೇಡಿ. ಇದರ ಹಲವು ವಿಡಿಯೋಗಳಲ್ಲಿ ಈ ವಿಡಿಯೋ ನಿಮ್ಮ ಮುಂದೆ ಬರಲು ಒಂದು ಕಾರಣವಿದೆ. ನಿಮ್ಮ ಮೇಲೆ ದೈವಿಕ ಚಿಹ್ನೆ ದಯವಿಟ್ಟು ಇದೆ. ಒಂದು ಕೆಲಸ ಮಾಡಿ. ಈಗ ಯಾವುದೇ ಚಿಂತೆ ಇಲ್ಲದೆ ಶಾಂತ ಸ್ಥಳದಲ್ಲಿ ಏಕಾಂಗಿಯಾಗಿ ಕುಳಿತು ನಿಮ್ಮ ಮನಸ್ಸನ್ನು ಸ್ಥಿರವಾಗಿರಿಸಿಕೊಂಡು ಈ ವಿಡಿಯೋವನ್ನು ಆಲಿಸಿ ಸ್ನೇಹಿತರೆ. ಯಾಕೆಂದರೆ ಇದರಲ್ಲಿ ಹೇಳಲಿರುವ ವಿಷಯಗಳು ಸಾಮಾನ್ಯ ಜ್ಯೋತಿಷ್ಯ ಫಲಿತಾಂಶಗಳಾಗಿವೆ. ಮತ್ತು ಇವು ನಿಮ್ಮ ಜೀವಕ್ಕೆ ಸಂಬಂಧಿಸಿದ ಆಳವಾದ ಸತ್ಯಗಳು. ಇದು ಸಾಮಾನ್ಯ ಜ್ಯೋತಿಷ್ಯ ಅಲ್ಲ ಸ್ನೇಹಿತರೆ, ಇದು ನಿಮ್ಮ ಜೀವಕ್ಕೆ ಸಂಬಂಧಿಸಿದ ಆಳವಾದ ಸತ್ಯಗಳು. ಅಲ್ಲದೆ ಈ ವಿಡಿಯೋವನ್ನು ನೋಡುವ ಮೊದಲು ಓಂ ಗಂ ಗಣಪತಿಯೇ ನಮಃ ಅಥವಾ ಓಂ ಶಂ ಶನೇಶ್ವರಾಯ ನಮಃ ಅಂತ ಒಂದು ಲೈಕ್ ಕೊಟ್ಟು ಒಂದು ಕಮೆಂಟ್ ಮಾಡಿ. ಮತ್ತು ಈ ಮೂಲಕ ಈ ವಿಡಿಯೋ ರಾಶಿಚಕ್ರ ಚಿಹ್ನೆಯ ಇನ್ನೂ ಕೆಲವು ಜನರನ್ನು ತಲುಪುತ್ತದೆ. ಇದಲ್ಲದೆ ಇನ್ನೂ ನಮಗೂ ಸ್ವಲ್ಪ ಪ್ರೇರಕವಾಗುತ್ತದೆ. ಈಗ ವಿಡಿಯೋದಲ್ಲಿ ಹೇಳಲಾದ ಕೆಲವು ಪದಗಳು ನಿಮ್ಮ ಹೃದಯವನ್ನು ಮುಟ್ಟುತ್ತವೆ. ಕೆಲವು ಪದಗಳು ನಿಮ್ಮ ಕಣ್ಣುಗಳನ್ನು ತೆರೆಯುತ್ತವೆ. ಕೆಲವು ಪದಗಳು ನಿಮ್ಮ ಇಲ್ಲಿಯವರೆಗೆ ಎದುರಿಸಿದ ಕಷ್ಟಗಳಿಗೆ ಸ್ಪಷ್ಟ ಉತ್ತರವನ್ನು ನೀಡುತ್ತದೆ. ಈಗ ಅತ್ಯಂತ ಮುಖ್ಯವಾದ ವಿಷಯವೆಂದರೆ 6 ಅಕ್ಷರದಿಂದ ಪ್ರಾರಂಭವಾಗುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬರುತ್ತಾನೆ. ಅಂದರೆ ಪ್ರವೇಶಿಸಲು ಹೊರಟಿದ್ದಾನೆ ಅಥವಾ ಈಗಾಗಲೇ ಪ್ರವೇಶಿಸಿದ್ದಾನೆ ಮತ್ತು ನಿಧಾನವಾಗಿ ನಿಮ್ಮ ಹಣೆಬರಹವನ್ನು ಬದಲಾಯಿಸುತ್ತಿದ್ದಾನೆ. ಆ ವ್ಯಕ್ತಿ ಯಾರು, ಅವನು ಏಕೆ ಬಂದನು ಮತ್ತು ನಿಮ್ಮ ಜೀವನದಲ್ಲಿ ಅವನ ಪಾತ್ರವೇನು? ಇದು ನಿಮಗೆ ಆಶೀರ್ವಾದವೇ ಅಥವಾ ನಿಮ್ಮ ಹಿಂದಿನ ಕರ್ಮವೇ? ಅಂದರೆ ಕರ್ಮಕ್ಕೆ ಪರೀಕ್ಷೆಯೇ? ಈ ಪರೀಕ್ಷೆಗಳಿಗೆ ಉತ್ತರ ಈ ವಿಡಿಯೋದ ಕೊನೆಯಲ್ಲಿರುತ್ತದೆ. ಆದ ಕಾರಣವೇ ನಾನು ಈ ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತಿದ್ದೇನೆ. ದಯವಿಟ್ಟು ಈ ವಿಡಿಯೋವನ್ನು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ಮತ್ತು ಮಧ್ಯದಲ್ಲಿ ನಿಲ್ಲಿಸಬೇಡಿ. ಕೊನೆಯವರೆಗೂ ಅದನ್ನು ಸಂಪೂರ್ಣವಾಗಿ ಆಲಿಸಿ. ಯಾಕೆಂದರೆ ಅನೇಕ ಜನರು ಕೊನೆಯ 5 ನಿಮಿಷಗಳನ್ನು ಕೇಳದೆ ತಮ್ಮ ಜೀವನವನ್ನು ಬದಲಾಯಿಸುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. ಈ ವಿಡಿಯೋವನ್ನು ನೋಡುವಾಗ ನಿಮ್ಮ ಮನಸ್ಸಿಗೆ ಬರುವ ಮತ್ತೊಂದು ಪ್ರಮುಖ ವಿಷಯವೆಂದರೆ ಆಲೋಚನೆಗಳು ಕಾಕತಾಳೀಯವಲ್ಲ, ಇವು ಚಿಹ್ನೆಗಳು ಕೂಡ. ಈ ವಿಡಿಯೋ ಕುಂಭರಾಶಿಯವರ ಜೀವನವನ್ನು ಬದಲಾಯಿಸುವ 100% ಸತ್ಯ. ಇದು ಜ್ಯೋತಿಷ್ಯ ಭವಿಷ್ಯವಾಣಿಯಾಗಿದೆ. ಈಗ ನಿಮ್ಮ ಮನಸ್ಸನ್ನು ಈ ವಿಡಿಯೋದ ಮೇಲೆ ಸಂಪೂರ್ಣವಾಗಿರಿಸಿ. ಯಾಕೆಂದರೆ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ಅತ್ಯಂತ ನಿರ್ಣಾಯಕ ಸತ್ಯಗಳು ಇದೀಗ ಪ್ರಾರಂಭವಾಗುತ್ತಿದೆ. ಕುಂಭರಾಶಿಯ ಮೇಲೆ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಗ್ರಹಶಕ್ತಿಯ ವಿವರವಾದ ವಿಶ್ಲೇಷಣೆ. ಕುಂಭರಾಶಿಯು ಸಾಮಾನ್ಯ ರಾಶಿಚಕ್ರ ಚಿಹ್ನೆಯಲ್ಲ, ಇದು ಆಲೋಚನೆಗಳ ರಾಶಿಚಕ್ರ ಚಿಹ್ನೆ. ಭವಿಷ್ಯವನ್ನು ಮುನ್ಸೂಚಿಸುವ ರಾಶಿಚಕ್ರ ಚಿಹ್ನೆ. ಆದ ಕಾರಣವೇ ಈ ರಾಶಿಚಕ್ರ ಚಿಹ್ನೆಯನ್ನು ಜೀವನದಲ್ಲಿ ಹೆಚ್ಚಾಗಿ ತಪ್ಪಾಗಿ ಅರ್ಥೈಸಲಾಗುತ್ತದೆ. ಪ್ರಸ್ತುತ ಕುಂಭರಾಶಿಯ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಗ್ರಹಶಕ್ತಿಯು ತುಂಬ ತೀವ್ರವಾಗಿರುತ್ತದೆ. ಭೂತಕಾಲದಲ್ಲಿ ನೀವು ಕೆಲವು ವರ್ಷಗಳಿಂದ ಗಮನಿಸಿದರೆ ನಿಮ್ಮ ಜೀವನದಲ್ಲಿ ನೀವು ಏನು ಮಾಡಿದರೂ ವಿಳಂಬಗಳು, ಅಡೆತಡೆಗಳು, ಅವಮಾನಗಳು ಮತ್ತು ಅನಗತ್ಯ ಸಮಸ್ಯೆಗಳನ್ನು ಎದುರಿಸಿದ್ದೀರಿ. ನೀವು ತಪ್ಪುಗಳನ್ನು ಮಾಡದಿದ್ದರೂ, ನಿಮ್ಮ ಪ್ರಾಮಾಣಿಕತೆಯನ್ನು ನಂಬದಿದ್ದರೂ ಅಥವಾ ನಿಮ್ಮ ಒಳ್ಳೆಯತನವನ್ನು ದೌರ್ಬಲ್ಯವೆಂದು ಪರಿಗಣಿಸದಿದ್ದರೂ ಎಲ್ಲವೂ ಸಂಭವಿಸಿದೆ. ಇದು ಕಾಕತಾಳೀಯವಲ್ಲ. ಕುಂಭರಾಶಿಯವರು ಯಾವಾಗಲೂ ಇತರರ ಬಗ್ಗೆ ಹೆಚ್ಚು ಯೋಚಿಸುತ್ತಾರೆ. ಅವರು ತಮ್ಮ ನೋವನ್ನು ಹೊರಗೆ ವ್ಯಕ್ತಪಡಿಸುವುದಿಲ್ಲ. ಅವರು ಅದನ್ನು ತಮ್ಮ ಹೃದಯದಲ್ಲಿ ಮರೆಮಾಡುತ್ತಾರೆ. ಆದ ಕಾರಣವೇ ಈ ರಾಶಿ ಚಕ್ರವು ಒಳಗೆ ಬಹಳಷ್ಟು ಉರಿಯುತ್ತದೆ. ನಿಮ್ಮ ರಾಶಿ ಚಕ್ರ ಚಿಹ್ನೆಯ ಮೇಲೆ ಗ್ರಹಗಳ ಪ್ರಭಾವವು ಈ ಸಮಯದಲ್ಲಿ ನಿಮ್ಮನ್ನು ಪರೀಕ್ಷಿಸಿದೆ. ನಿಮ್ಮ ತಾಳ್ಮೆ ಎಷ್ಟು, ನಿಮ್ಮ ಪ್ರಾಮಾಣಿಕತೆ ಎಷ್ಟು, ನೀವು ಒಂಟಿಯಲ್ಲ, ನೀವು ಅದನ್ನು ಸಹಿಸಿಕೊಳ್ಳಬಹುದೇ ಎಂಬ ಪ್ರಶ್ನೆಗಳಿಗೆ ಉತ್ತರ ಕಂಡುಹಿಡಿಯುವ ಸಮಯವಿದು. ಈ ಪರೀಕ್ಷೆಗಳು ಮುಗಿದಿವೆ. ಫಲಿತಾಂಶಗಳ ಅವಧಿ ಇದೀಗ ಪ್ರಾರಂಭವಾಗಿದೆ. ನೀವು ಗಮನಿಸದಿದ್ದರೂ ಸಹ ನಿಮ್ಮ ಜೀವನದಲ್ಲಿ ಸಣ್ಣ ಬದಲಾವಣೆಗಳು ಪ್ರಾರಂಭವಾಗಿದೆ. ಆಲೋಚನೆಗಳಲ್ಲಿ ಬದಲಾವಣೆ, ನಿರ್ಧಾರಗಳಲ್ಲಿ ಸ್ಪಷ್ಟತೆ, ಇತರರ ಮೇಲೆ ಅವಲಂಬಿತವಾಗಿರುವ ಭಾವನೆ, ಇವೆಲ್ಲವೂ ಮುಂದಿನ ಹೆಜ್ಜೆ ಇಡಲು ನಿಮ್ಮನ್ನು ಸಿದ್ಧಪಡಿಸುವ ಗ್ರಹಶಕ್ತಿಗಳು. ಶನಿಯ ಪ್ರಭಾವ ಶಿಕ್ಷೆಯಲ್ಲ, ಆದರೆ ನ್ಯಾಯ. ಶನಿ ಕುಂಭರಾಶಿಯ ಅಧಿಪತಿ. ಆದ ಕಾರಣವೇ ಈ ರಾಶಿ ಚಕ್ರವು ಶನಿಯಿಂದ ಹೆಚ್ಚು ಪ್ರಭಾವಿತವಾಗಿರುತ್ತದೆ. ಶನಿ ಎಂದರೆ ಭಯವೆಂದಲ್ಲ, ಶನಿ ಎಂದರೆ ಕಷ್ಟವೆಂದಲ್ಲ, ಶನಿ ಎಂದರೆ ವಾಸ್ತವವಾಗಿ ನ್ಯಾಯವೆಂದರ್ಥ. ಕಳೆದ 7 ವರ್ಷಗಳಿಂದ ನಿಮ್ಮ
ಶನಿಯು ಜೀವನದಲ್ಲಿ ನಡೆದ ಪ್ರತಿಯೊಂದು ಘಟನೆಯನ್ನು ಎಣಿಸಿದ್ದಾನೆ. ನೀವು ಎಷ್ಟು ಪ್ರಾಮಾಣಿಕರಾಗಿದ್ದೀರಿ, ಎಷ್ಟು ಬಾರಿ ಮೌನವಾಗಿ ಬಳಲಿದ್ದೀರಿ, ಎಷ್ಟು ಬಾರಿ ಅನ್ಯಾಯವನ್ನು ಸಹಿಸಿಕೊಂಡಿದ್ದೀರಿ. ನೀವು ಮಾಡಿದ ಪ್ರತಿಯೊಂದು ತ್ಯಾಗ, ಪ್ರತಿಯೊಂದು ಕಣ್ಣೀರು, ಪ್ರತಿಯೊಂದು ನಿದ್ದೆ ಇಲ್ಲದೆ ರಾತ್ರಿ ಎಲ್ಲವೂ ಶನಿಯ ಲೆಕ್ಕದಲ್ಲಿದೆ. ಶನಿಯು ಎಂದಿಗೂ ತಕ್ಷಣ ಫಲಿತಾಂಶಗಳನ್ನು ನೀಡುವುದಿಲ್ಲ. ಅವನು ತಡವಾಗಿ ನೀಡುತ್ತಾನೆ, ಆದರೆ ಅವನು ದಾನ ಮಾಡಿದಾಗ ಅವನು ಒಂದು ಜೀವನವನ್ನೇ ಬದಲಾಯಿಸುತ್ತಾನೆ. ಶನಿಯ ಪ್ರಸ್ತುತ ಸ್ಥಿತಿಯು ಕುಂಭ ರಾಶಿಯವರಿಗೆ ಒಂದು ವಿಷಯವನ್ನು ಸ್ಪಷ್ಟಪಡಿಸುತ್ತಿದೆ ಸ್ನೇಹಿತರೆ. ನೀವು ಇನ್ನು ಮುಂದೆ ಮೌನವಾಗಿರಬೇಕಾಗಿಲ್ಲ. ನೀವು ಇನ್ನು ಮುಂದೆ ಯಾರಿಗೂ ತಲೆಬಾಗಬೇಕಾಗಿಲ್ಲ ಸ್ನೇಹಿತರೆ. ನಿಮ್ಮ ಮೌಲ್ಯವು ಈಗ ನಿಮಗೆ ತಿಳಿದಿದೆ ಎಂದು ಕಾಣುತ್ತದೆ. ಶನಿದೇವನ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಒಬ್ಬ ವ್ಯಕ್ತಿ ಹೊರಬರುತ್ತಾನೆ. ಯಾರು ನಿಮ್ಮನ್ನು ನಿಜವಾಗಲೂ ಪ್ರೀತಿಸುತ್ತಿದ್ದರು ಮತ್ತು ಯಾರು ನಿಮ್ಮನ್ನು ಮೋಸ ಮಾಡಿದರು ಎಲ್ಲವೂ ಸ್ಪಷ್ಟವಾಗುತ್ತದೆ. ಈ ಅವಧಿಯಲ್ಲಿ ಕುಂಭರಾಶಿಯವರು ತೆಗೆದುಕೊಳ್ಳುವ ನಿರ್ಧಾರಗಳು ಅವರ ಇಡೀ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಆದ ಕಾರಣವೇ ಶನಿದೇವರು ನಿಮ್ಮನ್ನು ಆತುರಿಸುತ್ತಿಲ್ಲ. ಅವರು ನಿಮ್ಮನ್ನು ನಿಧಾನವಾಗಿ ಆದರೆ ಬಲವಾಗಿ ಮುಂದೆ ಕರೆದುಕೊಂಡು ಹೋಗುತ್ತಿದ್ದಾರೆ. ರಾಹುವಿನ ಪ್ರಭಾವವು ರಹಸ್ಯ ಬದಲಾವಣೆಯ ಆರಂಭ ಮತ್ತು ನಾವು ಈಗ ಮಾತನಾಡಬೇಕಾದ ಗ್ರಹ ರಾಹುವಿನ ಪ್ರಭಾವವು ಕುಂಭರಾಶಿಯವರ ಜೀವನದಲ್ಲಿ ಒಂದು ಮಹತ್ವದ ತಿರುವು. ರಾಹು ಯಾವಾಗಲೂ ಕಾಣದಂತೆ ಕೆಲಸ ಮಾಡುತ್ತಾನೆ. ಅವನ ಕೆಲಸ ತುಂಬ ಮೌನವಾಗಿರುತ್ತದೆ, ಆದರೆ ಫಲಿತಾಂಶ ತುಂಬ ಸ್ಪಷ್ಟವಾಗಿರುತ್ತದೆ. ಇತ್ತೀಚೆಗೆ ಕೆಲವು ಜನರು ಅರ್ಥವಿಲ್ಲದೆ ನಿಮ್ಮ ಜೀವನದಿಂದ ದೂರ ಸರಿದಿರಬಹುದು ಮತ್ತು ಕೆಲವರು ಅನಿರೀಕ್ಷಿತವಾಗಿ ಹತ್ತಿರವಾಗಿದ್ದಾರೆ. ಇದು ರಾಹು ಯಾವಾಗಲೂ ಅಗತ್ಯವಿಲ್ಲದವರನ್ನು ತೆಗೆದುಹಾಕುತ್ತಾನೆ, ಅಗತ್ಯವಿರುವವರನ್ನು ಅವನು ತರುತ್ತಾನೆ. ಅದು ಚೆನ್ನಾಗಿ ಕಾಣದಿದ್ದರೂ ಭವಿಷ್ಯದಲ್ಲಿ ಅದು ಖಂಡಿತವಾಗಲೂ ಅಗತ್ಯವಿರುತ್ತದೆ. ರಾಹುವಿನ ಪ್ರಭಾವದಡಿಯಲ್ಲಿ ಕುಂಭರಾಶಿಯವರು ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಯಾರನ್ನು ನಾವು ಬದಲಾಯಿಸಲು ಸಾಧ್ಯವಲ್ಲ, ನಾವು ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ರಾಹುವಿನ ಪ್ರಸ್ತುತ ಸ್ಥಾನಕ್ಕೆ ಒಂದು ರಹಸ್ಯವನ್ನು ಬಹಿರಂಗಪಡಿಸಲಿದೆ. ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಕೆಲಸದ ಸ್ಥಳದಲ್ಲಿ ಏನೋ ಬೆಳಕಿಗೆ ಬರುತ್ತದೆ. ಅದು ಮೊದಲಿಗೆ ನಿಮ್ಮನ್ನು ಆಘಾತಗೊಳಿಸಬಹುದು, ಆದರೆ ಅದು ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ರಾಹು ಎಂದಿಗೂ ಸುಳ್ಳನ್ನು ಹೆಚ್ಚು ಕಾಲ ಮರೆಮಾಡಿಸಲು ಬಿಡುವುದಿಲ್ಲ. ಆದ ಕಾರಣವೇ ಕುಂಭರಾಶಿಯವರು ಈ ಅವಧಿಯಲ್ಲಿ ನಿಜವಾಗಲೂ ಹತ್ತಿರವಾಗುತ್ತಾರೆ. ಮನೆಯಲ್ಲಿ ಪರಿಚಲಿಸುತ್ತಿರುವ ರಹಸ್ಯ ಶಕ್ತಿಯು ಭಯದ ಸಂಕೇತವಲ್ಲ. ನೀವು ಈ ಭಾಗವನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಬೇಕು. ಇತ್ತೀಚಿನ ದಿನಗಳಲ್ಲಿ ಕುಂಭರಾಶಿಯವರ ಮನಗಳಲ್ಲಿ ಅಶಾಂತಿ, ಅನಪೇಕ್ಷಿತ ಆಲೋಚನೆಗಳು, ಗ್ರಹಿಸಲಾರದ ಕನಸುಗಳು, ರಾತ್ರಿಯಲ್ಲಿ ಏನೋ ಭಾವನೆ ಉಂಟಾಗಿದೆ. ಇವು ಸಂಭವಿಸುತ್ತಿವೆಯೇ? ಇದು ಭಯವಲ್ಲ, ಇದು ಶಕ್ತಿಯ ಚಲನೆ. ನಿಮ್ಮ ಮನೆಯಲ್ಲಿ ಒಂದು ರಕ್ಷಣಾತ್ಮಕ ಶಕ್ತಿ ಕಾರ್ಯನಿರ್ವಹಿಸುತ್ತಿದೆ. ನಿಮ್ಮ ಪೂರ್ವಜರ ಆಶೀರ್ವಾದ ಅಥವಾ ದೇವರ ಅನುಗ್ರಹ ಅಥವಾ ನೀವು ಮಾಡದ ಯಾವುದೋ ಪುಣ್ಯ ಫಲ ಈಗ ಚಲನೆಯಲ್ಲಿದೆ. ಈ ಶಕ್ತಿಯು ನಿಮ್ಮನ್ನು ಎಚ್ಚರಿಸುತ್ತಿದೆ, ಅದು ನಿಮ್ಮನ್ನು ರಕ್ಷಿಸುತ್ತಿದೆ. ನಿಮ್ಮ ಜೀವನದಲ್ಲಿ ಬರುವ ಬದಲಾವಣೆಗಳಿಗೆ ಅದು ನಿಮ್ಮನ್ನು ಸಿದ್ಧಪಡಿಸುತ್ತಿದೆ. ಆದ ಕಾರಣವೇ ಕೆಲವು ಕುಂಭರಾಶಿಯ ಜನರು ಮನೆಯಲ್ಲಿರಲು ಬಯಸುವುದಿಲ್ಲ, ಅಥವಾ ನೀವು ಮನೆಯಲ್ಲಿದ್ದರೂ ಸಹ ನಿಮ್ಮ ಮನಸ್ಸು ಬೇರೆಯಲ್ಲಿರುತ್ತದೆ. ಇದು ಬದಲಾವಣೆಗೆ ಮುಂಚಿನ ಸಂಕೇತವಾಗಿದೆ. ಈ ಶಕ್ತಿಯು ನಿಮಗೆ ಏನನ್ನು ತಿಳಿಸುತ್ತದೆ? ನೀವು ಇನ್ನು ಮುಂದೆ ಹಳೆಯ ಜೀವನದಲ್ಲಿ ಉಳಿಯಬೇಕಾಗಿಲ್ಲ. ಒಂದು ಹೊಸ ಹಂತ ಪ್ರಾರಂಭವಾಗುತ್ತಿದೆ. 6 ಅಕ್ಷರ ಹೊಂದಿರುವ ವ್ಯಕ್ತಿ ಕುಂಭರಾಶಿಯವರ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಲಿದ್ದಾರೆ. ಆ ವ್ಯಕ್ತಿ ಯಾರೆಂದು ನಿಮಗೆ ಈಗ ಅರ್ಥವಾಗದಿರಬಹುದು, ಆದರೆ ಆ ವ್ಯಕ್ತಿಯೊಂದಿಗೆ ನಿಮಗೆ ಕರ್ಮ ಬಂಧವಿದೆ. ಅದು ಆ ವ್ಯಕ್ತಿಯೇ ನಿಮಗೆ ಅವಕಾಶ ತಂದರೂ ಅಥವಾ ಸತ್ಯವನ್ನು ಬಹಿರಂಗಪಡಿಸಿದರೂ ಅಥವಾ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವ ಏನಾದರೂ ಹೇಳಿದರೂ ಆ ವ್ಯಕ್ತಿ ಬಂದ ನಂತರ ನೀವು ಎಂದಿಗೂ ಮೊದಲಿನಂತೆ ಇರುವುದಿಲ್ಲ. ಆ ವ್ಯಕ್ತಿಯ ಮಾತುಗಳು ನಿಮ್ಮ ಮನಸ್ಸಿನಲ್ಲಿ ನಿದ್ರಿಸುತ್ತವೆ. ಅವು ನಿಮ್ಮನ್ನು ರಾತ್ರಿಯಲ್ಲಿ ಎಚ್ಚರವಾಗಿರಿಸುತ್ತವೆ. ಅವು ನಿಮ್ಮ ಆಲೋಚನೆಗಳನ್ನು ಬದಲಾಯಿಸುತ್ತವೆ. ಇದು ಕಾಕತಾಳೀಯವಲ್ಲ, ಇದು ರಾಹುಕಾಲದ ಫಲಿತಾಂಶ. ಕುಂಭರಾಶಿಯವರ ಜೀವನದಲ್ಲಿ ಈ ವ್ಯಕ್ತಿಯ ಆಗಮನವು ಫೆಬ್ರವರಿ 21ರಂದು ಪ್ರಾರಂಭವಾಗುವ ಆಂತರಿಕ ಅದೃಶ್ಯ, ಒಂದು ಬಲಿಷ್ಠ ಬದಲಾವಣೆಯ ಮೊದಲು ಸಂಕೇತವಾಗಿದೆ. ಈ ದಿನ ನೀವು ಗಮನಿಸದಿದ್ದರೆ ನಿಮ್ಮ ಮನಸ್ಸು ಯಾವುದೇ ಕೆಲಸ ಮಾಡುವುದಿಲ್ಲ. ಹಿಂದಿನದ್ದು ನೆನಪಾಗುತ್ತದೆ. ಕೆಲವು ಹಳೆಯ ಘಟನೆಗಳು ಅನಪೇಕ್ಷಿತವಾಗಿ ನೆನಪಾಗುತ್ತವೆ. ಕೆಲವು ಹೆಸರುಗಳು ನಿಮ್ಮ ಮನಸ್ಸಿಗೆ ಮರಳುತ್ತವೆ. ಇದು ದೌರ್ಬಲ್ಯವಲ್ಲ, ಇದು ಶುದ್ಧೀಕರಣ ಪ್ರಕ್ರಿಯೆ. ನೀವು ನಿಮ್ಮ ಜೀವನದಲ್ಲಿ ಮುಂದುವರಿಯಬೇಕಾದರೆ ಎಲ್ಲ ಹಳೆಯ ಬಂಧಗಳು, ಹಳೆಯ ನೋವುಗಳು, ಹಳೆಯ ನಂಬಿಕೆಗಳನ್ನು ನೆನಪಿಸಿಕೊಂಡು ಬಿಡುವ ಸಮಯವಿದು. ಮತ್ತೆ ಫೆಬ್ರವರಿ 21ರಂದು ಇಂದು ಒಂದು ಮಾಹಿತಿಯ ತುಣುಕು ಅಥವಾ ಒಂದು ಪದ ಅಥವಾ ಒಂದು ಸಣ್ಣ ಘಟನೆ ನಿಮ್ಮ ಚಿಂತನೆಯ ದಿಕ್ಕನ್ನು ಬದಲಾಯಿಸುತ್ತದೆ. ಅದು ದೊಡ್ಡ ವಿಷಯವಾಗಿರಬಹುದು
ಆದರೆ ಅದರ ಪರಿಣಾಮ ತುಂಬ ಅಪ್ರಸಂಗವಾಗಿರುತ್ತದೆ, ತುಂಬ ಆಳವಾಗಿರುತ್ತದೆ. ಈ ದಿನ ಕುಂಭರಾಶಿಯವರು ಒಂದು ಸತ್ಯವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ನಾವು ಯಾರನ್ನು ಬದಲಾಯಿಸಲು ಸಾಧ್ಯವಿಲ್ಲ, ನಾವು ನಮ್ಮನ್ನು ಬದಲಾಯಿಸಿಕೊಳ್ಳಬೇಕು. ಇಂದಿನಿಂದ ನೀವು ಒಳಗಿನಿಂದ ಬಲಶಾಲಿಯಾಗಲು ಪ್ರಾರಂಭಿಸುತ್ತೀರಿ. ನೀವು ಮಾತನಾಡುವ ಮಾತುಗಳಲ್ಲಿ, ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ, ನೀವು ತೋರಿಸುವ ತಾಳ್ಮೆಯಲ್ಲಿ ಎಲ್ಲವೂ ಬದಲಾಗುತ್ತದೆ. ಅಲ್ಲದೆ ಫೆಬ್ರವರಿ 22ರಂದು ಸ್ಪಷ್ಟನೆ ಬರುತ್ತದೆ. ಸತ್ಯ ಹೊರಬರುವ ದಿನ ಫೆಬ್ರವರಿ 22. ಕುಂಭರಾಶಿಯವರಿಗೆ ಬಹಳ ಮುಖ್ಯವಾದ ದಿನ. ಈ ದಿನ ನಿಮ್ಮ ಜೀವನದಲ್ಲಿ ಏನೋ ಸ್ಪಷ್ಟವಾಗುತ್ತದೆ. ನೀವು ಬಹಳ ದಿನಗಳಿಂದ ಅರ್ಥ ಮಾಡಿಕೊಳ್ಳದ ಏನೋ ಇದೆ. ಎಂತ ಸ್ಪಷ್ಟವಾಗುತ್ತದೆ. ಅದು ಸಂಬಂಧವಾಗಿರಬಹುದು, ಅದು ಉದ್ಯೋಗವಾಗಿರಬಹುದು, ಅದು ಕುಟುಂಬವಾಗಿರಬಹುದು, ಅದು ಒಂದು ವಿಷಯವಾಗಿರಬಹುದು, ಅಥವಾ ನಿಮ್ಮ ಬಗ್ಗೆ ನಿಮಗೆ ಇರುವ ದೌರ್ಬಲ್ಯವಾಗಿರಬಹುದು. ಇಲ್ಲಿಯವರೆಗೆ ನೀವು ಏನನ್ನೋ ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು ಅಥವಾ ಯಾರನ್ನೂ ಹೆಚ್ಚು ನಂಬಿರಬಹುದು. ಫೆಬ್ರವರಿ 22ರಂದು ಆ ನಂಬಿಕೆ ಕುಸಿಯುತ್ತದೆ ಅಥವಾ ಅದು ಬಲಪಡುತ್ತದೆ. ಅಂದರೆ ಇಂದು ಕುಂಭರಾಶಿಯವರು ಹೆಚ್ಚು ಮೌನವಾಗಿರುತ್ತಾರೆ, ಮಾತುಗಳು ಕಡಿಮೆಯಾಗುತ್ತದೆ, ಆದರೆ ಆಲೋಚನೆಗಳು ಆಳವಾಗಿರುತ್ತವೆ. ಇದು ಸ್ವಶೋಧನೆಯ ದಿನ. ನೀವು ಇಂದು ತೆಗೆದುಕೊಳ್ಳುವ ನಿರ್ಧಾರವು ತಕ್ಷಣ ಫಲಿತಾಂಶಗಳನ್ನು ತೆರೆದಿರಬಹುದು, ಆದರೆ ಅದು ಭವಿಷ್ಯದಲ್ಲಿ ನಿಮಗೆ ಶಾಂತಿಯನ್ನು ನೀಡುತ್ತದೆ. ಫೆಬ್ರವರಿ 22ರಂದು ಬರುವ ಸತ್ಯವು ಅದು ನೋವುಂಟು ಮಾಡಿದರೂ ಸಹ ನಿಮ್ಮ ಬಂಧನಗಳಿಂದ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಫೆಬ್ರವರಿ 23ನೇ ತಾರೀಕಿನ ಫಲಿತಾಂಶವು ನಿಮ್ಮ ಜೀವನವನ್ನು ಬದಲಾಯಿಸುವ ದಿನ. ಫೆಬ್ರವರಿ 23 ಕುಂಭರಾಶಿಯವರ ಜೀವನದಲ್ಲಿ ಪದಗಳಿಗೆ ಬಹಳ ಅಮೂಲ್ಯವಾದ ದಿನವಾಗಿದೆ. ಈ ದಿನ ನೀವು ಯಾರೊಂದಿಗಾದರೂ ಮಾತನಾಡುತ್ತೀರಿ ಅಥವಾ ಯಾರಾದರೂ ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಪದವು ಸಾಮಾನ್ಯವೆಂದು ತೋರುತ್ತದೆ, ಆದರೂ ಅದರ ಅರ್ಥವು ತುಂಬ ಆಳವಾಗಿದೆ. ಇದು 6 ಅಕ್ಷರದೊಂದಿಗೆ ಸಂಬಂಧ ಹೊಂದಿರುವ ವ್ಯಕ್ತಿಯು ನಿಮ್ಮ ಜೀವನವನ್ನು ನೇರವಾಗಿ ಅಥವಾ ಪರೋಕ್ಷವಾಗಿ ಮತ್ತೆ ಪ್ರವೇಶಿಸುತ್ತಾನೆ. ಆ ವ್ಯಕ್ತಿ ಹೇಳುವ ಒಂದು ಪದವು ನಿಮ್ಮನ್ನು ಯೋಚಿಸುವಂತೆ ಮಾಡುತ್ತದೆ. ನೀವು ತೆಗೆದುಕೊಂಡ ಎಲ್ಲ ನಿರ್ಧಾರಗಳು ನೀವು ಮರುಪರಿಶೀಲಿಸುತ್ತೀರಿ. ಇಂದು ಕುಂಭರಾಶಿಯವರು ಒಂದು ವಿಷಯವನ್ನು ಅರಿತುಕೊಳ್ಳುತ್ತಾರೆ. ಕೆಲವು ವಿಷಯಗಳಲ್ಲಿ ಹಾಗಲ್ಲ. ಏನೇ ನಡೆದರೂ ಅದು ಸರಿಯಾಗಿಯೇ ಆಗುತ್ತದೆ. ಫೆಬ್ರವರಿ 23ರಂದು ನೀವು ಭಯಪಟ್ಟ ಅಥವಾ ತಪ್ಪಿಸಿದ್ದೊಂದು ನಿಮಗೆ ಬರುತ್ತದೆ. ಆದರೆ ಈ ಬಾರಿ ನೀವು ಓಡಿ ಹೋಗುವುದಿಲ್ಲ, ಆದರೆ ಅದನ್ನು ಎದುರಿಸುತ್ತೀರಿ. ಇದು ನಿಮ್ಮ ಆಂತರಿಕ ಧೈರ್ಯ ಹೊರಬರುವ ದಿನ. ಫೆಬ್ರವರಿ 24ರಂದು ಬರುವ ತಿರುವು ಕುಂಭರಾಶಿಯವರ ಜೀವನದಲ್ಲಿ ಒಂದು ತಿರುವಾಗಿರುತ್ತದೆ. ಈ ದಿನದ ನಂತರ ನೀವು ಮೊದಲಿನಂತೆಯೇ ಇರುವುದಿಲ್ಲ. ಇದು ನೀವು ತೆಗೆದುಕೊಳ್ಳುವ ನಿರ್ಧಾರವು ನಿಮ್ಮ ಭವಿಷ್ಯದ ದಿಕ್ಕನ್ನು ಬದಲಾಯಿಸುತ್ತದೆ. ಅದು ದೊಡ್ಡ ನಿರ್ಧಾರವಾಗಿರಬಹುದು ಅಥವಾ ಸಣ್ಣ ನಿರ್ಧಾರವಾಗಿರಬಹುದು, ಆದರೆ ಅದರ ಪರಿಣಾಮವು ದೀರ್ಘಕಾಲೀನವಾಗಿರುತ್ತದೆ. ಸ್ನೇಹಿತರೆ, ಫೆಬ್ರವರಿ 24ರಂದು ನೀವು ಒಂದು ವಿಷಯದ ಬಗ್ಗೆ ಸ್ಪಷ್ಟವಾಗುತ್ತೀರಿ. ನಿಮಗೆ ತಿಳಿಯುತ್ತದೆ, ನೀವು ಇನ್ನು ಮುಂದೆ ನಿಮ್ಮ ಜೀವನವನ್ನು ಇತರರ ಕೈಯಲ್ಲಿ ಇಡಬಾರದು. ನಿಮ್ಮ ಸಂತೋಷ, ನಿಮ್ಮ ನೋವು, ನಿಮ್ಮ ಶಾಂತಿ ಎಲ್ಲವೂ ನಿಮ್ಮ ಕೈಯಲ್ಲಿರಬೇಕು. ಇಂದಿನ ನಂತರ ಕುಂಭರಾಶಿಯವರ ಸ್ವಾಭಿಮಾನ ಹೆಚ್ಚಾಗುತ್ತದೆ. ಅನಗತ್ಯ ಸಂಬಂಧಗಳು ಮುರಿದು ಹೋಗುತ್ತವೆ, ಅಗತ್ಯ ಮಾರ್ಗಗಳು ತೆರೆದುಕೊಳ್ಳುತ್ತವೆ. ನೀವು ಇಂದು ಮಾಡಿದ ಬದಲಾವಣೆ ತಕ್ಷಣ ಗೋಚರಿಸದಿದ್ದರೂ ಕೆಲವು ತಿಂಗಳುಗಳಲ್ಲಿ ನೀವು ಹಿಂತಿರುಗಿ ನೋಡಿದರೆ ನಿಮ್ಮ ನಿರ್ಧಾರ ಎಷ್ಟು ಸರಿಯಾಗಿದೆ ಎಂದು ನಿಮಗೆ ಅರ್ಥವಾಗುತ್ತದೆ. ಸ್ನೇಹಿತರೆ, 2 ದೊಡ್ಡ ಅದೃಷ್ಟಗಳು ಕುಂಭರಾಶಿಯವರ ಜೀವನದಲ್ಲಿ ಅಪರೂಪದ ಫಲಿತಾಂಶ. ಈಗ ನಾವು ಮಾತನಾಡಬೇಕಾದ ಪ್ರಮುಖ ವಿಷಯ ಎಂದರೆ ಕುಂಭರಾಶಿಯವರಿಗೆ ಬರುವ 2 ದೊಡ್ಡ ಅದೃಷ್ಟಗಳು. ಇವು ಸಾಮಾನ್ಯ ಪದಗಳು, ಬಹಳ ಸಮಯದ ನಂತರ ಬರುವ ಫಲಿತಾಂಶಗಳು. ಇವು ಮೊದಲ ಅದೃಷ್ಟ ಎಂದರೆ ಆರ್ಥಿಕ ಸ್ಥಿರತೆ. ನೀವು ಹಣದ ಎಷ್ಟು ಯೋಚಿಸಿದ್ದೀರಿ, ನೀವು ಎಷ್ಟು ಒತ್ತಡಕ್ಕೊಳಗಾಗಿದ್ದೀರಿ, ನೀವು ಎಷ್ಟು ಬಳಲಿದ್ದೀರಿ ಎಂದು ಯಾರಿಗೂ ತಿಳಿಯುವುದಿಲ್ಲ. ಆದರೆ ಈಗ ಆರ್ಥಿಕ ಸ್ಥಿರತೆ ಸ್ಪಷ್ಟ ಲಕ್ಷಣಗಳಿವೆ. ಇದು ಹಠಾತ್ ಹಣದ ಒಳಹರಿವು ಅಥವಾ ನಿಧಾನವಾದ ಆದರೆ ಸ್ಥಿರವಾದ ಆದಾಯವಾಗಿರಬಹುದು. ಸಾಲಗಳು ಕಡಿಮೆಯಾಗುತ್ತವೆ, ಆರ್ಥಿಕ ಭಯ ಕಡಿಮೆಯಾಗುತ್ತದೆ, ನಿಮಗೆ ನಿಮ್ಮ ಬಗ್ಗೆ ಹೆಚ್ಚಿನ ವಿಶ್ವಾಸವಿರುತ್ತದೆ. 2ನೇ ಅದೃಷ್ಟ ಮನಸ್ಸಿನ ಶಾಂತಿ ಮತ್ತು ಗೌರವ. ಇದು ಹಣಕ್ಕಿಂತ ದೊಡ್ಡ ಅದೃಷ್ಟ. ನಿಮ್ಮ ಮಾತಿಗೆ ಹೆಚ್ಚು ಮೌಲ್ಯ ಸಿಗುತ್ತದೆ, ನಿಮ್ಮ ನಿರ್ಧಾರಗಳಿಗೆ ಗೌರವ ಸಿಗುತ್ತದೆ, ನಿಮ್ಮ ಉಪಸ್ಥಿತಿ ನೀವು ಗುರುತಿಸುವಿರಿ. ನೀವು ಇಲ್ಲಿವರೆಗೆ ನೀಡಿದ ಮೌಲ್ಯವು ಈಗ ನಿಮಗೆ ಮರಳಿ ಬರುತ್ತದೆ. ಸ್ನೇಹಿತರೆ, ಕುಂಭರಾಶಿಯವರ ಜೀವನದಲ್ಲಿ ಇದು ಅತ್ಯಂತ ಅಪರೂಪವಾದ ಹಂತ. ಈ 2 ಅದೃಷ್ಟಗಳು ನಿಧಾನವಾದರೂ ಕುಂಭರಾಶಿಯವರಿಗೆ ಒಳ್ಳೆಯ ಶುಭ ಫಲಗಳನ್ನು ನೀಡುತ್ತದೆ. ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕುಂಭರಾಶಿಯವರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಒಳ್ಳೆಯದಾಗಲಿ.